MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಡಿಕೆ ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. ಸ್ವಾಮೀಜಿ ಡಿಕೆ ಪರ ಮಾತನಾಡಿದ್ದೇಕೆ ಅಂತ ಎಚ್.ಡಿ.ಕೆ ಕಿಡಿ. ನಾನು ಎಚ್.ಡಿ.ಕೆ ಬೆನ್ನೆಲುಬಾಗಿ ನಿಂತಿದ್ದೆ ಎಂದ ಬಂಡೆ. ಇದೆಲ್ಲವನ್ನು ನೋಡೋಣ ಎಚ್.ಡಿ.ಕೆ ಫೈಟ್ ನ್ಯೂಸ್ ಟಾಪ್ 9ನಲ್ಲಿ. ಕಾಂಗ್ರೆಸ್ ಮನೆಯಲ್ಲಿ ಧಗಧಗಿಸಿದ್ದ ಕುರ್ಚಿ ಫೈಟ್ ಕೂಡ ಸದ್ಯಕ್ಕೆ ಕೂಲ್ ಆಗಿದೆ. ಆದರೆ ಇದೇ ಕುರ್ಚಿ ಕಾಳಗ ಮತ್ತೊಂದು ವಾಗ್ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಹಳೆ ದೋಸ್ತಿಗಳು ಹೊಸ ಕುಸ್ತಿಗೆ ಇಳಿದಿದ್ದಾರೆ. ಡಿಸಿಎಂ ಡಿಕೆ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ಮತ್ತೆ ಮಾತಿನ ಯುದ್ಧ ಶುರುವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಯಾವುದೇ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಅಲ್ಲಿ ಇಬ್ಬರ ಮಾತಿನ ಸಮರ ಇರಲೇಬೇಕು. ಇದೀಗ ಕುರ್ಚಿ ಕಾಳಗದ ಸೈಲೆಂಟ್ ಆದ್ರೂ ಸ್ವಾಮೀಜಿಗಳ ಬೆಂಬಲ ವಿಚಾರವಾಗಿ ಡಿಕೆ ಮತ್ತು ಎಚ್.ಡಿ.ಕೆ ಮಧ್ಯೆ ಮಾತಿನ ಸಮರ ಏರ್ಪಟ್ಟಿದೆ. ಇವರಿಬ್ಬರ ಮಾತಿನ ಫೈಟ್ ಹೇಗಿದೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಸ್ವಾಮೀಜಿಗಳು ಡಿಕೆ ಪರ ಮಾತನಾಡಿದ್ದು ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈಗ ಉಳಿದಿರ್ತಕ್ಕಂಥ ಇನ್ನು 2.5 ವರ್ಷಗಳ ಅಧಿಕಾರವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ನಿಗೆ ಪೂರಕವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟುವ ಕಾಯಕವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಸರ್ವ ಭಕ್ತರ ಒಂದು ಅಭಿಪ್ಸೆಯೂ ಕೂಡ ಇದೆ. ಅಫ್ಕೋರ್ಸ್ ನಮಗೂ ಕೂಡ ಆಸೆ ಸಹಜವಾಗಿ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲೇ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಆಗಲಿ, ನಾಡಿಗೆ ಅವರ ಕನಸುಗಳೇನಿದ್ದಾವೆ ಅದನ್ನು ನನಸು ಮಾಡುವಂಥ ಕೆಲಸ ಆಗಲಿ ಅಂತೇಳಿ ನಾವು ಅಪೇಕ್ಷೆ ಪಡ್ತೇವೆ. ಡಿಕೆ ಅವರನ್ನ ಸಿಎಂ ಮಾಡಲೇಬೇಕು ಅಂತ ಒಕ್ಕಲಿಗ ಶ್ರೀಗಳು ಧ್ವನಿ ಎತ್ತಿದ್ದರು. ಆದರೆ ಸ್ವಾಮೀಜಿಗಳ ಬೆಂಬಲಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ ಹೊರಹಾಕಿದ್ದಾರೆ. ಶ್ರೀಗಳು ರಾಜಕಾರಣ ಮಾಡೋರಿಗೆ ಬಿಟ್ಟು ಬಿಡಬೇಕು ಅಂದಿದ್ದಾರೆ. ಆದರೆ ಈ ಮಾತು ಡಿಕೆ ಶಿವಕುಮಾರ್ ಅವರನ್ನ ಕೇಳಿಸಿದೆ. ಎಚ್.ಡಿ. ದೇವೇಗೌಡರು ಸಿಎಂ ಆಗಿದ್ದು ಹೇಗೆ ಎನ್ನುವ ಪ್ರಶ್ನೆಯನ್ನ ದಳಪಡೆಯ ಮುಂದಿಟ್ಟಿದ್ದಾರೆ ಬಂಡೆ. ಇದಕ್ಕೆ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ ಎಚ್.ಡಿ. ಸಿಎಂ ಆಗಿದ್ದು ಸ್ವಂತ ಶ್ರಮದಿಂದ ಅಂತ ಹೇಳಿದ್ದಾರೆ. ಎಲ್ಲ ಸಮಾಜದ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮನವಿ ಮಾಡೋದು, ರಾಜಕಾರಣ ಮಾಡತಕ್ಕಂಥವ್ರಿಗೆ ರಾಜಕೀಯ ಬಿಡಿ. ಧರ್ಮಾಧಿಕಾರಿಗಳು ಈ ವಿಷಯದಲ್ಲಿ ರಾಜಕಾರಣದಲ್ಲಿ ಏಕೆಂದರೆ ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹ ಆಗಲಿ ವ್ಯಕ್ತಿಗಳ ವ್ಯಾಮೋಹ ಆಗಲಿ ಇರಬಾರ್ದು. ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು, 2ನೇ ಮಠ. ಸ್ವಾಮೀಜಿಯವರು ಇಲ್ಲದೆ ಹೋದರೆ ಚೀಫ್ ಮಿನಿಸ್ಟರ್ ಆಗ್ತಿರ ದೇವೇಗೌಡರು, ರಸ್ತೆಗಿಳಿಲ್ವ ಸ್ವಾಮೀಜಿ? ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ, ಇವರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಇಲ್ಲದೆ ಇರೋರು ಇವರೆಲ್ಲ. ದೇವೇಗೌಡರು ಈ ಥರ ರಾಜಕಾರಣ ಮಾಡಿದರೆ 77ರಲ್ಲೇ ಮುಖ್ಯಮಂತ್ರಿ ಆಗೋರು. ಅಲ್ಲೇ ನಾವು ಸ್ವಾಮೀಜಿಗಳನ್ನು ಮುಂದಿಟ್ಕೊಂಡು ಏನು ಮಾಡಲಿಲ್ಲ. ಇಲ್ಲ ಸ್ವಾಮೀಜಿಗಳು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಏನು ಸಂದೇಶ ಕೊಟ್ಟಿದ್ದೀರಾ? ಕಾಂಗ್ರೆಸ್ ಜೊತೆ 2018ರಲ್ಲಿ ಸರ್ಕಾರ ಮಾಡಿದ್ದಾಗ ನನ್ನನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ್ರು. ಆಗ ನಾನು ಸ್ವಾಮೀಜಿ ಅವರನ್ನ ಕರೆದಿದ್ನ ಅಂತ ಎಚ್.ಡಿ.ಕೆ ಪ್ರಶ್ನಿಸಿದ್ದಾರೆ. ಹಾಗೆ ಡಿಕೆ ಶಿವಕುಮಾರ್ ಕೂಡ ನಾನೇನು ಬೆಂಬಲ ಕೇಳಿದ್ದೀನಾ ಅಂತ ಮರು ಪ್ರಶ್ನೆ ಹಾಕಿದ್ದಾರೆ. ನಾವು 2 ಬಾರಿ ಬಿಜೆಪಿ ಜೊತೆ ಸರ್ಕಾರ ಮಾಡಿದೆ, ತಪ್ಪುಗಳು ನಮ್ಮಿಂದ ಆಗಿರ್ತವೆ. ಅದಕ್ಕೆ ಮಠಾಧೀಶರನ್ನ ಯಾಕೆ ಕರಿಬೇಕು ಬೀದಿಗೆ? ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದೆ, ಏನು ತಪ್ಪು ಮಾಡಿದ್ದೆ ಅಂತ ತೆಗೆದ್ರು ಅವರು. ಆಗ ಬನ್ರಪ್ಪ ನಾನು ಒಕ್ಕಲಿಗರನ್ನು ಉಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಾರು ಕರೆದ? ನಾನು ಕೇಳಿದ್ದೀನಾ? ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ. ನಾನು ಇಂಥ ಜಾತಿ ಹುಟ್ಟಿರ್ಬೋದು, ನಾನು ಎಲ್ಲ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ. ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ರು, ಬ್ರಹ್ಮಪುರಿ ಅವರು, ಶ್ರೀಶೈಲ ಸ್ವಾಮಿಗಳು ಮಾತಾಡಿದ್ರು, ಇನ್ನು ಬೇಕಾದ ಸ್ವಾಮಿಗಳು ಮಾತಾಡಿದ್ರು. ನಾನು ಅವ್ರನ್ನ ಕೇಳಿದ್ನಾ? ನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು. ಆಗ ನಾನು ಯಾರ ಬೆಂಬಲವನ್ನು ಕೇಳಿಲ್ಲ ಅನ್ನೋದು ಎಚ್.ಡಿ.ಕೆ ವಾದ. ಇದಕ್ಕೆ ಕೌಂಟರ್ ಕೊಟ್ಟಿರುವ ಡಿಕೆ, ನಾನು ಎಚ್.ಡಿ.ಕೆ ಬೆನ್ನೆಲುಬಾಗಿ ನಿಂತಿದ್ದೆ, ಲಾಯಲ್ ಆಗಿದ್ದೆ ಎಂದಿದ್ದಾರೆ. ಆದರೆ ಈ ಮಾತನ್ನ ಒಪ್ಪೋದಕ್ಕೆ ದಳಪತಿ ಸುತಾರಾಮ ಸಿದ್ಧರಿಲ್ಲ. ಬದಲಿಗೆ ನೀವು ಕುತ್ತಿಗೆ ಕೂದಿದ್ದು ಗೊತ್ತಿದೆ ಎನ್ನುವ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ. ನಾನು ಯಾರು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ, ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದೀವಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ಕುಮಾರಸ್ವಾಮಿ ಒಪ್ಪೇ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇಟ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ. ನಾನು ಏನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ, ಅವ್ರ ಆಸೆಗೆ ಮಾತಾಡ್ಕೊಳ್ಳಿ, ನಾನು ಅದಕ್ಕೇನು ಬೇಜಾರು ಮಾಡ್ತೀನಿ. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತೂ ಬ್ಯಾಕ್ ಸ್ಟಾಪ್ ಮಾಡೋನಂತೂ ಅಲ್ಲ. ಏನಾದರೂ ಎದುರುಗಡೆ ಪ್ರಯತ್ನ ಅವರು ಹೇಳ್ಕೋಬೋದು. ಮಂಡ್ಯ ಒಂದು ಚುನಾವಣೆ ಯಾವ ರೀತಿ ನಡೆಸಿದ್ರು ಅಂತಲೂ ಗೊತ್ತು. ಲೋಕಸಭೆಗೆ ಎಷ್ಟು ನಿಷ್ಠೆಯಿಂದ ಮಾಡಿದ್ರು ಇವರೆಲ್ಲ ಅಂತ. ಎಲ್ಲ ಹೊರಗಡೆ ಡ್ರಾಮಾ ಮಾಡಿ ಕುಮಾರಸ್ವಾಮಿಗೆ ಅದೆಂಥ ಬಂಡೆ ಅಂತ ಹೇಳ್ಕೊಂಡು ಎಲ್ಲೆಲ್ಲಿ ಕುತ್ತಿಗೆ ಕೂದಿದ್ರು ಅನ್ನೋದು ಗೊತ್ತಿದೆ ನನಗೆ.
ಹೀಗೆ ಮಾತಿಗೆ ಮಾತಿನ ಮೂಲಕವೇ ತಿರುಗೇಟು ಕೊಟ್ಟ ಡಿಕೆ ಕುಮಾರಸ್ವಾಮಿ ವಿಶ್ವಮಾನವರು, ಅವರಿಗೆ ಯಾರ ಬೆಂಬಲವೂ ಬೇಡ ಅಂತ ಲೇವಡಿ ಮಾಡಿದ್ದಾರೆ. ಈ ಹೇಳಿಕೆಗೆ ತಿರುಗೇಟು ಕೊಟ್ಟ HDK, ನಾನು ನಿಮ್ಮಂತೆ ಸರ್ವಜ್ಞನ ವಚನ ಹೇಳಿಲ್ಲ, ವಿಶ್ವಮಾನವ ಅಂತ ಹೇಳಿಕೊಂಡಿಲ್ಲ ಅಂತ ಅದೇ ದಾಟಿಯಲ್ಲಿ ತಿವಿದಿದ್ದಾರೆ. ಇವರೇನ ಬಿಡಿ, ಅವರು ವಿಶ್ವಮಾನವರು, ಬಹಳ ದೊಡ್ಡವರು. ಅವ್ರಿಗೆ ಯಾರು ಆಶೀರ್ವಾದ ಕೊಟ್ಟಿಲ್ಲ ಅವರಿಗೆ. ಅವರು ಮತ ಯಾವತ್ತೂ ಉಪಯೋಗಿಸ್ಕೊಂಡಿಲ್ಲ, ಒಕ್ಕಲು ಸಹ ಉಪಯೋಗಿಸ್ಕೊಂಡಿಲ್ಲ, ಜಾತಿ ಉಪಯೋಗಿಸ್ಕೊಂಡ್ರಿ. ಅವರೆಲ್ಲ ಬಹಳ ದೊಡ್ಡವರು. ನಾನು ವಿಶ್ವಮಾನವ ಅಂತಲೂ ಹೇಳ್ಕೊಂಡ್ರೆ, ನಾನು ಹೇಳಿದ್ದೇನೆ ನಂದು ಒಂದು ತಾಯಿ ಹೃದಯ ಇದ್ದಾಗೆ ಮಾನವೀಯತೆ ಅನ್ನೋದನ್ನು ಕಲ್ಪಿದ್ದೇನೆ. ಒಕ್ಕಲಿಗ ಸ್ವಾಮೀಜಿಗಳ ವಿರುದ್ಧ HD ಕುಮಾರಸ್ವಾಮಿ ಮತ್ತೆ ಗರಂ ಆಗಿದ್ದಾರೆ. ದೇವೇಗೌಡರು ಸಿಎಂ ಆಗೋದಕ್ಕೆ ಒಕ್ಕಲಿಗ ಸ್ವಾಮೀಜಿಗಳು ಹೇಳಿದ್ರ? ಆಗ ಸ್ವಾಮೀಜಿಗಳು ಹೇಳಿದ್ದರೆ ಅವತ್ತೇ ಮುಖ್ಯಮಂತ್ರಿ ಆಗ್ತಾ ಇದ್ರು. ದೇವೇಗೌಡರು ಶ್ರೀಗಳನ್ನ ಎಂದಿಗೂ ರಾಜಕೀಯಕ್ಕೆ ಬಳಸಿಕೊಂಡಿಲ್ಲ. ಸಿದ್ದರಾಮಯ್ಯನವರು ಅರಸು ಸಾಧನೆ ಮೀರಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಬಿಹಾರದಲ್ಲಿ ತೇಜಸ್ವಿ ನಾನೇ ಸಿಎಂ ಅಂತ ಭವಿಷ್ಯ ಹೇಳಿದ್ರು. ಏನಾಯ್ತು ಅಲ್ಲಿನ ರಾಜಕೀಯ ನೋಡಿದ್ರಲ್ಲ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಕಾಂಗ್ರೆಸ್ನವರು ಸಹ ಅದನ್ನ ಜ್ಞಾಪಿಸಿಕೊಳ್ಳಬೇಕು. DCM DK ನನಗೆ ವಿಶ್ವಮಾನವ ಅಂತ ಹೇಳಲಿ ಪರವಾಗಿಲ್ಲ, ನಾನು ಸರ್ವಜ್ಞನ ವಚನ ಎಂದಿಗೂ ಹೇಳಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.